ಅದು ಸಾಧಾರಣ ಶಬ್ದ. ಒಂದರಲ್ಲೇ ಬರೋದಿತ್ತು ಅಂತ ಆದರೆ ಅದು ಅಸಾಧಾರಣ ಶಬ್ದ. ಈಗ ವೈಶ್ವಾನರ ಅನ್ನುವಂತಹ ಶಬ್ದ ಇದೆ, ಸಾಧಾರಣ. ಯಾಕೆ? ಅಗ್ನಿಯಲ್ಲಿ ಸಿದ್ಧಿ ಇದೆ, ಪರಮಾತ್ಮನಲ್ಲೂ ಪ್ರಸಿದ್ಧಿ ಇದೆ. ಆದ್ದರಿಂದ ಸಾಧಾರಣ ಶಬ್ದ ವಿಶೇಷ. ಸಾಧಾರಣ ಶಬ್ದ ಅದು. ವೈಶ್ವಾನರ ಎನ್ನುವಂಥದ್ದು ಸಾಧಾರಣ ಶಬ್ದ. ಆದರೆ ಶಬ್ದ ವಿಶೇಷ ಅಷ್ಟೇ ಅಲ್ಲ, ಆತ್ಮಶಬ್ದ ವಿಶೇಷ ವಾಚ್ಯತ್ವ ಆ ವೈಶ್ವಾನರನಿಗೆ ಇದೆ. ನೋಡಿ, ಮೇಲೆ ನೋಡಿ, ವೈಶ್ವಾನರ ಯಾರಾಗಿರ್ತಾನೆ? ಆತ್ಮಶಬ್ದ ವಾಚ್ಯನಾದವನು. ಹಿಂದೆ ಹೇಳಿದ್ವಿ ನಾವು, ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ಅಂತ. ಈ ಯಾರು ಆತ್ಮ ಶಬ್ದ ವಾಚ್ಯನಾಗಿರ್ತಾನೋ ಅವನು ವೈಶ್ವಾನರ ಆಗಿರ್ತಾನೆ. ಬರೀ ನೀವು ವೈಶ್ವಾನರ ಶಬ್ದವನ್ನ ಇಟ್ಕೊಳ್ಳಬೇಡಿ. ವೈಶ್ವಾನರ ಆಗ್ಲಿಕ್ಕೆ ಇಷ್ಟೆಲ್ಲ ಕ್ವಾಲಿಟಿಗಳು ಬೇಕು. ಒಂದು ಗೇಣು ಅಂಗುಲದಲ್ಲಿ ಒಂದು ಗೇಣು ಇರಬೇಕು, ಸುತ್ತಲೂ ತಿರುಗ್ತಾ ಇರಬೇಕು. ಆತ್ಮಶಬ್ದ ಅಂದರೆ ಎಲ್ಲರಲ್ಲೂ ಇರಬೇಕು. ನೀವು ಬರೀ ವೈಶ್ವಾನರ ಅಂತ ನೋಡ್ತಾ ಇದ್ದೀರಿ, ಅದು ತಪ್ಪು. ಆತ್ಮಶಬ್ದ ವಾಚ್ಯನ ಅದು ಹಿಂದೆ ಅನೇಕ ಕಡೆ ಹೇಳಿದ್ದೇನೆ. ಪರಮಾತ್ಮನೇ ಹೊರತು ಇನ್ಯಾರೂ ಅಲ್ಲ. ಯೋಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತ. ಇದು ಆತ್ಮಶಬ್ದ ಡೆಫಿನೇಷನ್. ಆತ್ಮಶಬ್ದ ವಾಚ್ಯನಾದರೂ ವಿಷ್ಣುವೇನೆ. ಅದು ಶಬ್ದ ವೈಶಿಷ್ಟ್ಯ, ಅದು ಇದೆ. ಯಾರಲ್ಲೂ ಬರದೇ ಇರುವಂತಹ ಆತ್ಮಶಬ್ದ ವಾಚ್ಯತ್ವ ವಿಷ್ಣುವಿನಲ್ಲೇ ಬರೋದು. ಅದರಿಂದಾಗಿ ಆತ್ಮಶಬ್ದ ವಾಚ್ಯನಾರಾಗಿರ್ತಾನೋ ಅವನೇ ವೈಶ್ವಾನರನಾಗಲಿಕ್ಕೆ ಸಾಧ್ಯ. ಬರೀ ವೈಶ್ವಾನರ ಶಬ್ದ ಅಗ್ನಿಯಲ್ಲೂ ಇದೆ, ಇಲ್ಲ ಅಂತ ಹೇಳಿಲ್ಲ ನಾವು. ವೈಶ್ವಾನರನಾಗಲಿಕ್ಕೆ ಆತ್ಮಶಬ್ದ ವಾಚ್ಯತ್ವ ಅವನಲ್ಲಿ ಇರಬೇಕು. ಆದ್ದರಿಂದ ಅವರು ಶಬ್ದ ವಿಶೇಷ ಅಂತ ಸೂತ್ರದಲ್ಲಿ ಕೊಟ್ಟಿದೆ. ಯಾವ ಶಬ್ದ ವಿಶೇಷ? ಆತ್ಮಶಬ್ದ ವಿಶೇಷ. ಆತ್ಮಶಬ್ದ ವಿಶೇಷವಾದ ಆತ್ಮಶಬ್ದದಿಂದ ವಾಚ್ಯನಾಗಿದ್ದಾನೆ ವೈಶ್ವಾನರ. ಈ ರೀತಿ ಆತ್ಮಶಬ್ದ ವಾಚ್ಯತ್ವ ಅಗ್ನಿಯಲ್ಲಿ ಬರೋದಿಲ್ಲ. ಅದರಿಂದಾಗಿ ಅಗ್ನಿ ವೈಶ್ವಾನರನಲ್ಲ. ನೋಡ್ರಿ, ಮುಂದೆ ಹೇಳ್ತಾರೆ, ಭಾಷ್ಯದಲ್ಲಿ ಹೇಳೋಣ. ಅಗ್ನಾ ವಿಷ್ಣೋ ಸಾಧಾರಣಸ್ಯ ವೈಶ್ವಾನರ ಶಬ್ದಸ್ಯ ವಿಷ್ಣಾವೇವ ಪ್ರಸಿದ್ಧಾತ್ಮಶಬ್ದೇನ ವಿಶೇಷಣಾದ್ ವೈಶ್ವಾನರೋ ವಿಷ್ಣುರೇವ. ಅಗ್ನಾ ವಿಷ್ಣೋ, ನೋಡ್ರಿ, ಈ ವೈಶ್ವಾನರ ಶಬ್ದ ಅಗ್ನೌ ವಿಷ್ಣೋ ಸಾಧಾರಣಸ್ಯ ವೈಶ್ವಾನರ ಶಬ್ದಸ್ಯ. ಈ ವೈಶ್ವಾನರ ಶಬ್ದ ವಿಷ್ಣುವಿನಲ್ಲೂ ಇದೆ, ಅಗ್ನಿಯಲ್ಲೂ ಪ್ರಸಿದ್ಧಿ ಇದೆ, ವಿಷ್ಣುವಿನಲ್ಲೂ ಪ್ರಸಿದ್ಧಿ ಇದೆ. ಅದೇ ಸಾಧಾರಣ ಶಬ್ದವಾದ ಈ ವೈಶ್ವಾನರ ಶಬ್ದ ವಿಷ್ಣುವಿನಲ್ಲೇ ಯಾಕೆ ಪ್ರಸಿದ್ಧ ಅಂತಂದ್ರೆ, ಆತ್ಮಶಬ್ದೇನ ವಿಶೇಷಣಾತ್ ವೈಶ್ವಾನರ. ಈ ಆತ್ಮಶಬ್ದ, ಈ ವೈಶ್ವಾನರ ಯಾರಾಗಿರ್ತಾರೆ ಅಂದರೆ, ಯಾರಲ್ಲಿ ಆತ್ಮಶಬ್ದ ವಾಚ್ಯತ್ವ ಬರ್ತದೋ ಅವನು ಮಾತ್ರ ವೈಶ್ವಾನರನಾಗಿರ್ತಾನೆ ಅಂತ ಶ್ರುತಿ ಹೇಳಿದ್ದು ಹಿಂದೆ. ಅದರಿಂದಾಗಿ ಆತ್ಮಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿ, ವಿಷ್ಣುವಿನಲ್ಲಿಯೇ ಇದೆ. ಅದರಿಂದಾಗಿ ವೈಶ್ವಾನರ ಶಬ್ದ ವಾಚ್ಯನು ಅವನೇ ಆಗ್ತಾನೆ ಹೊರತು ಯಾರಾಗೋದಿಲ್ಲ. ಅಗ್ನಿ ಆಗೋದಿಲ್ಲ. ಅಗ್ನಿ ಆಗೋದು. ಸರಿ, ಇದರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರಿ, ಈಗ
ಇನ್ನೊಂದು ಸೂತ್ರವನ್ನು ವೈಶ್ವಾನರನಿಗೆ ವಿಷ್ಣುತ್ವವೇ ಅಂದರೆ ವಿಷ್ಣುವಿನಲ್ಲಿ ಏನೋ ವಿಶ್ವಾನರ ಶಬ್ದ ವಾಚ್ಯತ್ವ ಅನ್ನೋದು ಬರ್ತದೆ. ಇನ್ನೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ, ಇಲ್ಲದೆ ಗೊತ್ತಿರುವಂಥದ್ದು. ಓಂ ಎಲ್ಲರೂ ಸೂತ್ರ ಹೇಳಬೇಕು. ಓಂ ಸ್ಮರ್ಯಮಾಣಂ ಅನುಮಾನಂ ಸ್ಯಾದ್ ಇತಿ ಓಂ. ಓಂ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಇತಿ ಓಂ. ಭಾಷ್ಯ ನೋಡಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಇತಿ ಸ್ಮರ್ಯಮಾಣಂ ಅತ್ರಾಪಿ ಸ ಏವ ಉಚ್ಯತೆ ಇತ್ಯಸ್ಯ ಅನುಮಾಪಕಂ ಸಮಾಖ್ಯಾನಾತ್ ಇತಿ ಶಬ್ದಃ ಸಮಾಖ್ಯಾ ಪ್ರದರ್ಶಕಃ. ಸ್ಮರ್ಯಮಾಣಂ ಅನುಮಾನಂ ಹಿಂದೆ ಕೃಷ್ಣನೇ ಹೇಳಿದ್ದಾನೆ, ಸಾಕ್ಷಾತ್ ಪರಮಾತ್ಮನೇ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಭಗವದ್ಗೀತೆ. ಗೊತ್ತಿರುವಂಥದ್ದಿದು, ಬಹಳ ಪ್ರಸಿದ್ಧವಾದ ಶ್ಲೋಕ. ಕೃಷ್ಣ ಹೇಳ್ತಾನೆ, ನಾನೇ ವೈಶ್ವಾನರನಾಗಿ ಸಕಲ ಜೀವರಲ್ಲೂ ನಾನಿರ್ತೇನೆ. ಅವರು ತಿಂದಂತಹ ಅನ್ನವನ್ನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳಿಂದ ಸರಿಯಾಗಿ ವಿಭಾಗಗಳನ್ನು ನಾನು ಮಾಡ್ತೇನೆ ಎಂಬುದಾಗಿ ಸ್ಮೃತಿ ಇದೆ. ಅದನ್ನ ಸ್ಮರ್ಯಮಾಣ. ಇಲ್ಲಿ ಅನುಮಾನ ಅಂತಂದ್ರೆ ಹೇತು ಅಂತ ಅನ್ಕೊಳ್ಬಾರ್ದು. ಅನುಮಾನ ಅಂತಂದ್ರೆ ಅನೇಕ ಬಾರಿ ಹೇಳಿದ್ದೇನೆ, ಒಂದು ಹೇತುವನ್ನು ನೋಡಿ ಸಾಧ್ಯವನ್ನ ಸಾಧನೆ ಮಾಡೋದು ಅಂತ. ಅದು ಅಲ್ಲ, ಇಲ್ಲಿ ಅನುಸೃತ್ಯಮಾನ. ನಾವು ಹೇಳಿರುವಂತಹ ಈ ಒಂದು ವೈಶ್ವಾನರ ಶಬ್ದ ವಿಷ್ಣುವಿನಲ್ಲಿಯೇ ಸಮನ್ವಯ ಆಗತ್ತೆ ಅನ್ನೋದಕ್ಕೆ ಇನ್ನೊಂದು ಮಾನ ಇದೆ, ಪ್ರಮಾಣ ಇದೆ. ಆ ಅನುಮಾನ ಅಲ್ಲ. ಸರಿನಾ? ಹೇತು ಕಾಣ್ತು, ಧೂಮ ಕಾಣ್ತು, ಅಗ್ನಿ ಕಾಣಲಿಲ್ಲ, ಧೂಮದಿಂದ ಅಗ್ನಿಯನ್ನು ಸಾಧನೆ ಮಾಡ್ತೇವೆ, ಅದಲ್ಲ. ನಾವು ಹೇಳುವಂತಹ ಒಂದು ಈ ವಿಷಯಕ್ಕೆ ಏನು ವಿಷಯ? ವೈಶ್ವಾನರ ಶಬ್ದ ವಾಚ್ಯತ್ವವು ವಿಷ್ಣುವಿನಲ್ಲಿಯೇ ಬರ್ತದೆ ಅನ್ನೋ ವಿಷಯಕ್ಕೆ ಇನ್ನೊಂದು ಮಾನ ಇದೆ.